ನೀವು ಗಮನಿಸಿರಿ, ಒಬ್ರು ಸಂಕಟ ಬಂದಾಗ ಶಾಂತವಾಗಿರ್ತಾರ, ಇನ್ನೊಬ್ರು ಅನ್ನೆಸೆಸರಿ ಗಾಬರಿ ಆಗ್ತಾರ. ಕೆಲವೊಬ್ರು ಸಹಜವಾಗಿನೇ ಬೇರೆದವ್ರ ಮೇಲೆ ಪ್ರಭಾವ ಬೀರ್ತಾರ, ಇನ್ನು ಕೆಲವೊಬ್ರು ಮಾತಾಡ್ಲಿಕ್ಕೂ ಹಿಂಜರಿತಾರ. ಕೆಲವು ಅಭ್ಯಾಸಗಳು ನಮ್ಮನ್ನ ಎಷ್ಟು ಬಲವಾಗಿ ಕಂಟ್ರೋಲ್ ಮಾಡ್ತಾವಂದ್ರ ಅವು ನಮ್ಮ ಆರೋಗ್ಯಕ್ಕೆ ಹಾನಿಕಾರಕ ಅಂತ ತಿಳಿದ್ರೂ ಕೂಡ ನಾವು ಅದನ್ನ ಮಾಡ್ತೀವಿ. ನಮ್ಮ ಉತ್ಸಾಹ ಅಥವಾ ಮೋಟಿವೇಶನ್ ಯಾವಾಗ್ಲೂ ಯಾಕೆ ಬಂದ್ ಹೋಗ್ತಿರ್ತದ? ಅಥವಾ ಸೋಕಾಲ್ಡ್ ಬುದ್ಧಿವಂತ ಜನ ಕೂಡ ಕೆಲವೊಂದ್ಸರ್ತಿ ಭಾವನಾತ್ಮಕ ನಿರ್ಧಾರವನ್ನ ತಗೋತಿರ್ತಾರ. ಇವೆಲ್ಲ ಆಗುವುದು ನಮ್ಮ ಮನಸ್ಸಿನಿಂದಾಗಿ. ಆಮೇಲೆ ಈ ಹೇಳೋ ಎಲ್ಲಾ ಪ್ರಶ್ನೆಗಳನ್ನ ವೈಜ್ಞಾನಿಕವಾಗಿ ಅಭ್ಯಾಸ ಮಾಡೋ ವಿಜ್ಞಾನ ಅಂದ್ರ ಮನೋವಿಜ್ಞಾನ, ಸೈಕಾಲಜಿ. ಅದ ಇವತ್ತಿನ ವಿಡಿಯೋ. ಆಲೋಚನೆಗಳು ಹೆಂಗ ಭಾವನೆ ಆಗ್ತಾವ, ಭಾವನೆಗಳು ಹೆಂಗ ವರ್ತನೆ ಮೇಲೆ ಪ್ರಭಾವ ಬೀರ್ತಾವ, ಆಮೇಲೆ ಆ ವರ್ತನೆನ ಒಂದು ಹ್ಯಾಬಿಟ್ ಆಗ್ತದ. ಆ ಹ್ಯಾಬಿಟ್ ಅನ್ನ ಬದಲಾಯಿಸಬೇಕು ಅಂತಂದ್ರೆ ಒಂದು ಕ್ರಮಬದ್ಧವಾದ ರೀತಿಯಲ್ಲಿ ನೀವು ಅದನ್ನ ಬದಲು ಮಾಡ್ಕೋಬಹುದು. ಇಂಥದನ್ನೆಲ್ಲ ಅರ್ಥ ಮಾಡ್ಕೊಳ್ಳೋ ವಿಜ್ಞಾನ ಸೈಕಾಲಜಿ. ಸೈಕಾಲಜಿ ಅನ್ನೋದು ಒಂದು ಅಕಾಡೆಮಿಕ್ ವಿಷಯ ಅಲ್ಲ. ಇದನ್ನ ಈಗ ಆಸ್ಪತ್ರೆಗಳು, ಶಾಲೆ, ಕಾರ್ಪೊರೇಟ್ ಕಂಪನಿಗಳು, ಸ್ಪೋರ್ಟ್ಸ್ ಟೀಮ್ಗಳು, ನ್ಯಾಯಾಲಯಗಳು, ರಿಸರ್ಚ್ ಲ್ಯಾಬ್ಸ್ ಇಂಥಲ್ಲೆಲ್ಲ ಕಡೆ ಬಳಸ್ತಾ ಇದ್ದಾರೆ. ನೀವು ನಮ್ಮ ಚಾನೆಲ್ಗೆ ಹೊಸಬ್ರಿದ್ರೆ ನಮ್ಮ ಚಾನೆಲ್ ಅನ್ನ ಲೈಕ್ ಮಾಡೋದು ಮರಿಬೇಡ್ರಿ. ಯಾಕಂದ್ರೆ ಅಲ್ಟರ್ನೇಟಿವ್ ಕರಿಯರ್ಗಳ ಬಗ್ಗೆ ಸಾಕಷ್ಟು ಮಾಹಿತಿ ನಾವಿಲ್ಲೇ ಕೊಡ್ತಿರ್ತೀವಿ. ಈ ಸೈಕಾಲಜಿಸ್ಟ್ಗಳು ಎಕ್ಸಾಕ್ಟ್ಲಿ ಏನ್ ಮಾಡ್ತಾರೆ? ಅವ್ರು ಬರೇ ಸುಮ್ಮನೆ ಊಹೆ ಮಾಡುದಿಲ್ಲ, ಅಥವಾ ಭವಿಷ್ಯ ಹೇಳುದಿಲ್ಲ, ಅಥವಾ ಮೈಂಡ್ ರೀಡ್ ಮಾಡುದಿಲ್ಲ. ಅವರು ಬಿಹೇವಿಯರಲ್ ಪ್ಯಾಟರ್ನ್ ಅಂದ್ರೆ ವರ್ತನೆಯ ಮಾದರಿಗಳನ್ನ ಗಮನಿಸಿ, ಸ್ಟ್ರಕ್ಚರ್ಡ್ ಇಂಟರ್ವ್ಯೂ ಮೂಲಕ, ಸ್ಟ್ಯಾಂಡರ್ಡೈಸ್ಡ್ ಸೈಕಾಲಜಿಕಲ್ ಟೆಸ್ಟ್ ಮೂಲಕ, ರಿಸರ್ಚ್ ಬೇಸ್ಡ್ ಥೆರಪಿ ಮಾಡೆಲ್ಸ್ ಮೂಲಕ, ಆಮೇಲೆ ಬಿಹೇವಿಯರಲ್ ಅನಾಲಿಸಿಸ್ ಮೂಲಕ ಜನರಿಗೆ ತಮ್ಮನ್ ತಾವ ಅರ್ಥ ಮಾಡ್ಕೊಳ್ಳಿಕ್ಕೆ ಹೆಲ್ಪ್ ಮಾಡ್ತಾರೆ. ತಾವ್ಯಾಕೊಂದು ಸ್ಪೆಸಿಫಿಕ್ ಸ್ಟೈಲ್ ಒಳಗ ರಿಯಾಕ್ಟ್ ಮಾಡ್ತಾರಂತ ಹೇಳಿ ತಿಳಿಲಿಕ್ಕೆ, ಅವ್ರ ಮನಸ್ಸೊಳಗೆ ಏನ್ ಭಾವನೆ ಬರ್ತಿರ್ತಾವ, ಅದನ್ನ ಏನ್ ಪ್ರೇರೇಪಿಸ್ತದ ಅನ್ನೋದನ್ನ ತಿಳಿಲಿಕ್ಕೆ, ಹಳೆ ಯೋಚನೆ ಅಥವಾ ಮುಂದಿನ ಯೋಚನೆಗಳು ಹೆಂಗ ತಮ್ಮ ಆಲೋಚನಾ ಕ್ರಮವನ್ನ ಬದಲಿಸ್ತಾವ ಅಂತ ಅನ್ನೋದನ್ನ ತಿಳಿಲಿಕ್ಕೆ, ನಮ್ಮ ಡಿಸಿಷನ್ ಮೇಕಿಂಗ್ ಪರ್ಫಾರ್ಮೆನ್ಸ್ ಒಳಗ ಏನ್ ಇಫೆಕ್ಟ್ ಆಗ್ತದ ಅನ್ನೋದನ್ನ ತಿಳಿಲಿಕ್ಕೆ, ಅಥವಾ ಒಂದ್ಯಾವುದೋ ಮಾನಸಿಕ ಆಘಾತದಿಂದ ಹೊರಗೆ ಬರ್ಲಿಕ್ಕೆ, ಇಂಥವನ್ನೆಲ್ಲ ತಮ್ಮೇಲೆ ತಾವ ವರ್ಕ್ ಮಾಡ್ಲಿಕ್ಕೆ ಸೈಕಾಲಜಿಸ್ಟ್ಗಳು ಜನರಿಗೆ ಹೆಲ್ಪ್ ಮಾಡ್ತಾರೆ. ಈಗ ಜಗತ್ನಾಗ ಬಹಳಷ್ಟು ಕಂಡೀಷನ್ಸ್ ಅವ. ಒಂದು ಡಿಪ್ರೆಷನ್ ಅಂತ ಹೇಳ್ತಾರ, ಅಂದ್ರೆ ಖಿನ್ನತೆ. ಇದೊಂದು ವೈದ್ಯಕೀಯ ಸ್ಥಿತಿಯಾಗಿದ್ದು ವ್ಯಕ್ತಿಗೆ ನಿರಂತರವಾಗಿ ಬೇಸರ ಬರುವುದು, ಆಸಕ್ತಿ ಕಳೆದುಕೊಳ್ಳುವುದು, ನಿದ್ದೆ ಕಡಿಮೆ ಆಗೋದು, ಇಂಥವೆಲ್ಲ ಮೆಂಟಲ್ ಪ್ರಾಬ್ಲಮ್ಸ್ ಆಗ್ತಾವ. ಆಂಗ್ಸೈಟಿ ಡಿಸಾರ್ಡರ್ ಅಂದ್ರೆ ಯಾವ್ದ ಅಪಾಯ ಇರ್ದಿದ್ರು ಅತಿಯಾದ ಭಯ ಆಮೇಲೆ ಚಿಂತೆ ಅವ್ರಿಗೆ ಕಾಡ್ತಿರ್ತದ. ಇದು ಕೂಡ ಫೋಕಸ್ ಮೇಲೆ ಅಥವಾ ನಿದ್ರೆ ಮೇಲೆ ಪರಿಣಾಮ ಬೀರ್ತದ. ಆಬ್ಸೆಸಿವ್ ಕಂಪಲ್ಸಿವ್ ಡಿಸಾರ್ಡರ್, OCD ಅಂತ ಹೇಳ್ತಾರ, ಅಂದ್ರೆ ಮೇಲಿನ ಮೇಲೆ ಸ್ವಚ್ಛ ಮಾಡಿದ್ದನ್ನ ಮಾಡ್ಕೋತ ಹೋಗುದು, ಸಾಮಾನುಗಳನ್ನ ಕರೆಕ್ಟ್ ಆಗಿ ಅಲ್ಲೇ ಜೋಡಿಸಿಡೋದು, ಇಂಥವೆಲ್ಲ ಅತಿಯಾಗಿ ಮಾಡ್ತಿರ್ತಾರ ಅವರು. ಯಾಕಂತ ಹೇಳಿದ್ರೆ ತಮ್ಮ ಮನಸ್ಸಿನಾಗ ಉಂಟಾಗೋ ಆಲೋಚನೆಗಳಿಂದ ಅವರು ದೂರ ಓಡ್ಲಿಕ್ಕೆ ಪ್ರಯತ್ನ ಪಡ್ತಾರೆ. ಹತ್ತಿರದವ್ರು ಯಾರಾದರೂ ತೀರ್ಕೊಂಡಿದ್ರೆ ಅಥವಾ ಯಾವುದೋ ಒಂದು ಆಗಬಾರದ ಘಟನೆಯನ್ನ ಇವರು ಕಣ್ಣಿಂದ ನೋಡಿದ್ರೆ ಅವಾಗ ಅವ್ರಿಗೆ ಟ್ರಾಮಾ ರಿಲೇಟೆಡ್ ಡಿಸಾರ್ಡರ್ ಆಗ್ತದೆ. ಸೊ ಇಂಥವೆಲ್ಲ 108 ಮೈಂಡ್ ರಿಲೇಟೆಡ್ ಪ್ರಾಬ್ಲಮ್ಸ್ ಜನರಿಗೆ ಇರ್ತಾವ. ಇತ್ತೀಚೆಗೆ ವಿರಾಟ್ ಕೊಹ್ಲಿ ಆಮೇಲೆ ದೀಪಿಕಾ ಪಡುಕೋಣೆ ಅಂಥ ಸೆಲೆಬ್ರಿಟಿಗಳು ಅವ್ರಿಗೆ ಜೀವನದಾಗ ಏನೂ ಕಡಿಮೆ ಇಲ್ಲ, ದುಡ್ಡದ, ಫೇಮ್ ಅದ ಅಂದ್ರೂ ಕೂಡ ಅವರು ಡಿಪ್ರೆಷನ್ದಾಗ ಹೋಗಿವಿ ಅಂತ ಹೇಳಿ ಒಪ್ಕೊಂಡ್ರು. ಸೊ ಇಂಥವರೆಲ್ಲ ಚರ್ಚಿಸಿದ ಮೇಲೆ ಭಾರತ ಒಳಗ ಮಾನಸಿಕ ಆರೋಗ್ಯದ ಬಗ್ಗೆ ಜನ ಜಾಸ್ತಿ ಜಾಗರೂಕರಾದರು. ಆಮೇಲೆ ಈ ಮಾನಸಿಕ ಆರೋಗ್ಯವನ್ನ ಹ್ಯಾಂಡಲ್ ಮಾಡೋ ಸೈಕಾಲಜಿಸ್ಟ್ ಮೇಲೆ ಗೌರವ ಜಾಸ್ತಿ ಆಯ್ತು. ಈ ಸೈಕಾಲಜಿ ಫೀಲ್ಡ್ ಅನ್ನ ಯಾರು ತಗೋಬೇಕು? ನಿಮಗೆ ಈ ಕೆಳಗಿನ ಆಸಕ್ತಿ ಇದ್ರ, ಜನ ಬೇರೆ ಬೇರೆ ಪರಿಸ್ಥಿತಿ ಒಳಗ ಹೆಂಗ ಬೇರೆ ಬೇರೆಯಾಗಿ ವರ್ತಿಸ್ತಾರ ಅಂತ ತಿಳ್ಕೊಳ್ಳೋ ಕುತೂಹಲ ನಿಮ್ಗಿದ್ರ, ಮೆದುಳು ಹೆಂಗ ನಮ್ಮ ಇಮೋಷನ್ ಆಮೇಲೆ ಡಿಸಿಷನ್ ಮೇಲೆ ಪ್ರಭಾವ ಬೀರ್ತದ ಅಂತ ಹೇಳಿ ತಿಳಿಯೋ ಆಸಕ್ತಿ ನಿಮಗಿದ್ರ, ವಿಜ್ಞಾನ ಮತ್ತು ಮಾನವ ಸಂಬಂಧಗಳನ್ನ ಒಟ್ಟಿಗೆ ಅಭ್ಯಾಸ ಮಾಡೋ ಹವ್ಯಾಸ ನಿಮಗಿದ್ರ, ಮಾನಸಿಕ ಆರೋಗ್ಯ, ಲೀಡರ್ಶಿಪ್ ಅಥವಾ ಶಿಕ್ಷಣದ ಮೇಲೆ ಪ್ರಭಾವ ಬೀರೋ ಕ್ಷೇತ್ರ ಒಳಗ ನಿಮಗೆ ಕೆಲಸ ಮಾಡೋ ಇಚ್ಛೆ ಇದ್ರ ನೀವು ಸೈಕಾಲಜಿ ಫೀಲ್ಡ್ ಅನ್ನ ಆರಿಸ್ಕೋಬಹುದು. ಈ ಸೈಕಾಲಜಿಕಲ್ ಫೀಲ್ಡು ನಿಮ್ಮ ವಿಶ್ಲೇಷಣಾತ್ಮಕ ಚಿಂತನೆ ಅಂದ್ರೆ ಅನಾಲಿಟಿಕಲ್ ಥಿಂಕಿಂಗ್ ಅನ್ನ ಬೇಡ್ತದ. ಆಮೇಲೆ ನೈತಿಕ ಜವಾಬ್ದಾರಿ, ಎಥಿಕಲ್ ರೆಸ್ಪಾನ್ಸಿಬಿಲಿಟಿಯನ್ನ ಡಿಮ್ಯಾಂಡ್ ಮಾಡ್ತದೆ. ನೀವು ಸೈಕಾಲಜಿ ಮಾಡ್ಲಿಕ್ಕೆ 2 ದಾರಿಯವ. ಒಂದು, ನೀವು BA ಮಾಡಬಹುದು, ಇಲ್ಲ BSc ಮಾಡಬಹುದು. ಇವೆರಡರ ನಡುವಿನ ಅಂತರ ನೋಡೋಣ. ಮೊದಲ ಎಲಿಜಿಬಿಲಿಟಿ. BA ಮಾಡ್ಲಿಕ್ಕೆ PUC ಒಳಗ ಯಾವ್ದಾ ಸ್ಟ್ರೀಮ್ ಇದ್ರೂ ನಡೀತದ. BSc ಸೈಕಾಲಜಿ ಮಾಡ್ಲಿಕ್ಕೆ ಕೆಲವೊಂದು ಕಾಲೇಜ್ಗಳು ಸೈನ್ಸ್ ಸ್ಟ್ರೀಮ್ ಅನ್ನ ಕೇಳ್ತಾವ. BA ಸೈಕಾಲಜಿ ಕಲೆ ಮತ್ತು ಸಿದ್ಧಾಂತ ಆಧಾರಿತವಾಗಿರ್ತದ. BSc ಸೈಕಾಲಜಿ ವಿಜ್ಞಾನ ಮತ್ತು ಸಂಶೋಧನೆ ಆಧಾರಿತ ಇರ್ತದೆ. ಕೋರ್ ಸಬ್ಜೆಕ್ಟ್ಗಳು BA ಸೈಕಾಲಜಿ ಒಳಗ ಸಾಮಾಜಿಕ ವರ್ತನೆ, ಕೌನ್ಸಿಲಿಂಗ್, ವ್ಯಕ್ತಿತ್ವ ಇಂಥವೆಲ್ಲ ಇರ್ತಾವ. BSc ಸೈಕಾಲಜಿ ಒಳಗ ಮೆದುಳು ವರ್ತನೆ ಸಂಬಂಧ, ಸಂಶೋಧನೆ, ಅಂಕಿ ಅಂಶ ಇವೆಲ್ಲ ಇರ್ತಾವ. ಈ ಅಂಕಿ ಅಂಶದ ಮಟ್ಟ BA ಸೈಕಾಲಜಿ ಒಳಗ ಬೇಸಿಕ್ ಆಗಿರ್ತದ. BSc ಸೈಕಾಲಜಿ ಒಳಗ ಸ್ವಲ್ಪ ಅಡ್ವಾನ್ಸ್ಡ್ ಆಗಿರ್ತದ. ನೀವು BA ಸೈಕಾಲಜಿ ಮಾಡಿದ್ಮೇಲೆ ಕೌನ್ಸಿಲಿಂಗ್, HR, ಸಾಮಾಜಿಕ
ಸೇವೆಗಳು ಇಂಥ ಕಡೆ ಜಾಬ್ ಮಾಡಬಹುದು. BSc ಸೈಕಾಲಜಿ ಮಾಡಿದ್ಮೇಲೆ ಕ್ಲಿನಿಕಲ್ ಸೈಕಾಲಜಿ, ಸಂಶೋಧನೆ, ನ್ಯೂರೋ ಸೈನ್ಸ್ ಈ ಫೀಲ್ಡ್ ನೊಳಗೆ ಹೋಗ್ಬಹುದು. ಇವೆರಡು ಡಿಗ್ರಿ ಮುಗಿಸಿದ್ಮೇಲೆ ನೀವು MA ಅಥವಾ MSc ಸೈಕಾಲಜಿ ಮಾಡಬಹುದು. ಆದ್ರೆ ನೀವು ರಿಸರ್ಚ್ ಅಥವಾ ಕ್ಲಿನಿಕಲ್ ಕ್ಷೇತ್ರಕ್ಕೆ ಹೋಗ್ಬೇಕು ಅಂತಂದ್ರೆ BSc ಜಾಸ್ತಿ ಹೆಲ್ಪ್ ಆಗ್ತದೆ. ಬರೀ ಡಿಗ್ರಿ ಮಾಡೋದ್ರಿಂದ ಕಡಿಮೆ ಉಪಯೋಗ ಆಗ್ತದೆ. ನೀವು BA ಅಥವಾ BSc ಮಾಡಿದ್ಮೇಲೆ ಒಂದು ಪೋಸ್ಟ್ ಗ್ರಾಜುಯೇಷನ್ ಮಾಡೋದು ಇವತ್ತಿನ ಕಾಲಕ್ಕೆ ಅತ್ಯಗತ್ಯ. ಅಷ್ಟಕ್ಕೂ ಈ ಸೈಕಾಲಜಿ ಒಳಗ ಬೇರೆ ಬೇರೆ ಟೈಪ್ಸ್ ಅವ. ನೀವು ಸೈಕಾಲಜಿಸ್ಟ್ ಆದ್ಮೇಲೆ ಕ್ಲಿನಿಕಲ್ ಸೈಕಾಲಜಿಸ್ಟ್ ಆಗ್ಬೋದು, ಕೌನ್ಸಿಲಿಂಗ್ ಸೈಕಾಲಜಿಸ್ಟ್, ಚೈಲ್ಡ್ ಸೈಕಾಲಜಿಸ್ಟ್, ಇಂಡಸ್ಟ್ರಿಯಲ್ ಅಥವಾ ಆರ್ಗನೈಸೇಷನಲ್ ಸೈಕಾಲಜಿಸ್ಟ್, ಫಾರೆನ್ಸಿಕ್ ಸೈಕಾಲಜಿಸ್ಟ್, ಸ್ಪೋರ್ಟ್ಸ್ ಸೈಕಾಲಜಿಸ್ಟ್, ಎಜುಕೇಶನಲ್ ಸೈಕಾಲಜಿಸ್ಟ್, ರಿಸರ್ಚ್ ಅಥವಾ ಅಕಾಡೆಮಿಕ್ ಸೈಕಾಲಜಿಸ್ಟ್. ಈ 8 ಟೈಪ್ ಸೈಕಾಲಜಿಸ್ಟ್ ಒಳಗ ನಿಮಗೆ ಯಾವ್ದು ಇಷ್ಟ ಅದ ಅದನ್ನ ನೀವು ಸ್ಪೆಷಲೈಸೇಷನ್ ಮಾಡ್ಬೇಕಾಗ್ತದ. ಅದು ನಿಮ್ಮ ಪೋಸ್ಟ್ ಗ್ರಾಜುಯೇಷನ್ ಡಿಗ್ರಿ ಒಳಗ. ಮೊದಲು ನೀವು ಬ್ಯಾಚುಲರ್ಸ್ ಡಿಗ್ರಿ ಮುಗಿಸ್ಬೇಕು, BA ಅಥವಾ BSc. ಆಮೇಲೆ ಮಾಸ್ಟರ್ಸ್ ಡಿಗ್ರಿ ಒಳಗ ನಿಮ್ಗೆ ಇಷ್ಟವಾದ ಸ್ಪೆಷಲೈಸೇಷನ್ ತಗೊಂಡು ನಿಮ್ಗೆ ಇಷ್ಟವಾದ ಫೀಲ್ಡ್ ಅನ್ನ ನೀವು ಆರಿಸ್ಕೋಬಹುದು. ಸೊ ನೀವು ಗಮನಿಸ್ರಿ, BA ಅಥವಾ BSc ಗಳು ಬರೀ ಸೈಕಾಲಜಿ ಡಿಗ್ರಿ ಅಲ್ಲ, ಇವು ಮಿನಿಮಮ್ 8 ಕರಿಯರ್ ಫೀಲ್ಡ್ ಗೆ ದಾರಿಯಾಗುವಂತಹ ಒಂದು ಸಾಧನಗಳು. ನೀವು ಸೈಕಾಲಜಿ ಜೊತೆ ಇನ್ನೊಂದು ವರ್ಡ್ ಕೇಳಿರಬಹುದು, NLP, ನ್ಯೂರೋ ಲಿಂಗ್ವಿಸ್ಟಿಕ್ ಪ್ರೋಗ್ರಾಮಿಂಗ್ ಅಂತ ಹೇಳ್ತಾರ. ಈಗೀಗ ಎಲ್ಲಾ ಸ್ಕೂಲ್ ಒಳಗುನು NLP ಬಗ್ಗೆ ಜಾಸ್ತಿ ಮಾತುಕತೆ ಆಗ್ತಿರ್ತದ. NLP ಅಂದ್ರೆ ಭಾಷೆ ಮತ್ತು ಆಲೋಚನೆ ಸಂಬಂಧಗಳನ್ನ ಅಭ್ಯಾಸ ಮಾಡೋದು. ಇದು ಮೇನ್ಲಿ ಕಮ್ಯುನಿಕೇಶನ್ ಸ್ಕಿಲ್ಸ್ ಆಮೇಲೆ ಲೀಡರ್ಶಿಪ್ ಕೋಚಿಂಗ್ ಗೆ ಬಳಕೆ ಆಗ್ತದ. ಇದನ್ನ ಸ್ಕೂಲ್ ಒಳಗುನು ಬಳಕೆ ಮಾಡ್ತಾರ, ಕಾರ್ಪೊರೇಟ್ಸ್ ಒಳಗುನು ಯೂಸ್ ಮಾಡಿ ಮಕ್ಕಳಿಗೆ ಅಥವಾ ಎಂಪ್ಲಾಯೀಸ್ ಗೆ ಟ್ರೈನಿಂಗ್ ಕೊಡ್ತಾರ. ಇದೊಂದು ಅಧಿಕೃತ ಸೈಕಾಲಜಿ ಪದವಿ ಅಲ್ಲ, ಪ್ರೈವೇಟ್ ಸಂಸ್ಥೆಗಳು ನೀಡುವ ಒಂದು ಸರ್ಟಿಫಿಕೇಶನ್ ಕೋರ್ಸ್. ನೀವು ಸೈಕಾಲಜಿ ಮಾಡಿದ್ಮೇಲೆ NLP ಮಾಡಿದ್ರೆ ನಿಮ್ಮ ಕರಿಯರಿಗೆ ಇದು ಬಹಳ ಹೆಲ್ಪ್ ಆಗ್ತದೆ. ಈ ಸೈಕಾಲಜಿ ಕೋರ್ಸ್ ಅನ್ನ ಕರ್ನಾಟಕದೊಳಗ ಎಲ್ಲೆಲ್ಲಿ ಮಾಡಬೇಕು ಅಂತ ಹೇಳಿ ನಾನು 10 ಕಾಲೇಜ್ಗಳ ಪಟ್ಟಿ ಕೊಟ್ಟಿನಿ. ನೀವು ವಿಡಿಯೋ ಪಾಸ್ ಮಾಡಿ ನೋಡಬಹುದು. ಕ್ರೈಸ್ಟ್ ಯೂನಿವರ್ಸಿಟಿ, ಕ್ರಿಸ್ತು ಜಯಂತಿ ಯೂನಿವರ್ಸಿಟಿ, ಸೇಂಟ್ ಜೋಸೆಫ್ ಯೂನಿವರ್ಸಿಟಿ, ಸೇಂಟ್ ಅಗ್ನೆಸ್, SDM ಕಾಲೇಜ್, ಬ್ಯಾಂಗ್ಳೂರ್ ಯೂನಿವರ್ಸಿಟಿ, ಹಿಂಗ ಸುಮಾರು ಹೆಚ್ಚು ಕಡಿಮೆ ಎಲ್ಲಾ ಕಾಲೇಜ್ ಒಳಗೂ BA ಅಥವಾ BSc ಸೈಕಾಲಜಿ ಇವತ್ತ ಅವೈಲೇಬಲ್ ಅವ. ನೀವು ಕರ್ನಾಟಕ ಬಿಟ್ಟು ಬೇರೆ ರಾಜ್ಯ ಒಳಗೆ ಕಲಿತೀರಿ ಅಂತಂದ್ರೆ ಲೇಡಿ ಶ್ರೀರಾಮ್ ಕಾಲೇಜ್ ಡೆಲ್ಲಿ ಒಳಗದ, ಸೇಂಟ್ ಝೇವಿಯರ್ಸ್ ಕಾಲೇಜ್ ಮುಂಬೈ, ಇದು ಬಹಳ ಪ್ರಸಿದ್ಧವಾದ ಕಾಲೇಜು, ಫರ್ಗೂಸನ್ ಕಾಲೇಜ್ ಪುಣೆ, ಇದು ಬಹಳ ಫೇಮಸ್ ಕಾಲೇಜು, ಬನಾರಸ್ ಹಿಂದೂ ಯೂನಿವರ್ಸಿಟಿ, ಜಾಮಿಯಾ ಮಿಲಿಯಾ ಇಸ್ಲಾಮಿಯಾ, ಹಿಂಗ ಕರ್ನಾಟಕ ಬಿಟ್ಟು ಬೇರೆ ರಾಜ್ಯ ಒಳಗ 10 ಕಾಲೇಜ್ಗಳ ಪಟ್ಟಿ ನಾನು ಕೊಟ್ಟಿನಿ. ನೀವು ಇದನ್ನ ಡೀಪ್ ಆಗಿ ಸ್ಟಡಿ ಮಾಡಬಹುದು. ನೀವು ಸೈಕಾಲಜಿ ಮಾಡಿದ ಮೇಲೆ ಗ್ರಾಜುಯೇಷನ್ ಅಥವಾ ಪೋಸ್ಟ್ ಗ್ರಾಜುಯೇಷನ್ ಯಾವಾಗೂ ಹೆಲ್ಪ್ ಆಗ್ತದ. ನೀವು ಹಾಸ್ಪಿಟಲ್ ಸೈಕಾಲಜಿಸ್ಟ್ ಅಂತ ಹೇಳಿ ಜಾಯ್ನ್ ಆಗ್ಬೋದು, ಸ್ಕೂಲ್ ಕೌನ್ಸಿಲರ್ ಅಂತ ಹೇಳಿ ಸ್ಕೂಲ್ ಕಾಲೇಜ್ ಒಳಗೆ ಜಾಯ್ನ್ ಆಗ್ಬೋದು, ಕಾರ್ಪೊರೇಟ್ HR ಅಂತ ಹೇಳಿ ಬೇರೆ ಬೇರೆ ಪ್ರೈವೇಟ್ ಕಂಪನಿಗಳಲ್ಲಿ ಜಾಯ್ನ್ ಆಗ್ಬೋದು, ಪ್ರೈವೇಟ್ ಥೆರಪಿಸ್ಟ್ ಅಂತ ಹೇಳಿ ಸ್ವಂತ ಪ್ರಾಕ್ಟೀಸ್ ಅನ್ನು ಸ್ಟಾರ್ಟ್ ಮಾಡ್ಬೋದು. ನೀವು ಯಾವ್ದಾದ್ರು ಕಂಪನಿ ಜಾಯ್ನ್ ಆಗ್ತೀರಿ ಅಂತಂದ್ರೆ ಆರಂಭಿಕ ಹಂತ ಒಳಗ ತಿಂಗಳಿಗೆ 25,000 ರಿಂದ 40,000 ರೂಪಾಯಿ ನಿಮ್ಗೆ ಸಂಬಳ ಸಿಗ್ತದ. ಆಮೇಲೆ ಎಕ್ಸ್ಪೀರಿಯನ್ಸ್ ಲೈಸೆನ್ಸ್ ಪಡೆದ ಮೇಲೆ ನಿಮ್ಗೆ 50,000 ರಿಂದ 1.5 ಲಕ್ಷ ತನಕನೂ ಸಂಬಳ ಸಿಗ್ತದೆ. ಕೊನೆಯದಾಗಿ ಹೇಳ್ಬೇಕಂದ್ರೆ ಮನೋವಿಜ್ಞಾನ ಅನ್ನೋದು ಮನಸ್ಸನ್ನ ಓದೋದಲ್ಲ, ವರ್ತನೆಯ ಮಾದರಿಗಳನ್ನ ವೈಜ್ಞಾನಿಕವಾಗಿ ಅರ್ಥ ಮಾಡ್ಕೊಳ್ಳೋದು. ಹೆಚ್ಚುತ್ತಿರೋ ಕಾಂಪಿಟೇಷನ್ ಆಮೇಲೆ ಮಾನಸಿಕ ಒತ್ತಡದ ಜಗತ್ನಾಗ ಸೈಕಾಲಜಿಸ್ಟ್ ಗಳಿಗೆ ಯಾವಾಗ್ಲೂ ಡಿಮ್ಯಾಂಡ್ ಇದ್ದೇ ಇರ್ತದೆ. ಸೊ ನಿಮಗೂ ಸೈಕಾಲಜಿ ಫೀಲ್ಡ್ ಒಳಗ ಇಂಟ್ರೆಸ್ಟ್ ಇದ್ರೆ ಅದಕ್ಕೆ ಸಂಬಂಧಪಟ್ಟಿರೋ ಕಾಲೇಜ್ಗಳ ಬಗ್ಗೆ ಅಧ್ಯಯನ ಮಾಡ್ರಿ, ಹೆಂಗ್ ಅಡ್ಮಿಷನ್ ತಗೋಬೇಕು ಅನ್ನೋದನ್ನ ನೋಡ್ರಿ. ಅದನ್ನ ಕಲಿತ ಮೇಲೆ ನಿಮ್ಗೆ ಯಾವ ಫೀಲ್ಡ್ ಒಳಗೆ ಇಂಟ್ರೆಸ್ಟ್ ಬರ್ತದಂತ ಅನ್ನೋದನ್ನ ಇವತ್ತಿಂದ ಅಭ್ಯಾಸ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ರಿ. ನಿಮ್ಗೆ ಈ ಫೀಲ್ಡ್ ಬಗ್ಗೆ ಎಷ್ಟು ಜಾಸ್ತಿ ಗೊತ್ತಿರ್ತದ ಅಷ್ಟು ಈಸಿಯಾಗಿ ನಿಮ್ಮ ಪ್ರಯಾಣ ಇರ್ತದೆ. ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡ್ರಿ, ಬೇರೆದವ್ರ ಜೊತೆಗೂ ಹಂಚ್ಕೊಳ್ರಿ. ಇಂಥ ವಿಡಿಯೋಗಳನ್ನ ನೋಡ್ತಾ ಇರ್ಲಿಕ್ಕೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ರಿ. ಜೈ ಹಿಂದ್, ಜೈ ಕರ್ನಾಟಕ.